ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಸರ್, ಈಗ ಕೊಪ್ಪಳದಲ್ಲಿ ಕೂಡ ಇಬ್ಬರು ಸಚಿವರಾಗಿರ್ತಕ್ಕಂಥದ್ದು, ಒಂದ್ ಕಡೆ ತಂಗಡಿಗೆ ಅವಕಾಶ, ಜಿಲ್ಲೆಗೆ ಒಳ್ಳೆಯ ಅವಕಾಶ, 2-3 ಪೋರ್ಟ್ಫೋಲಿಯೋ ಸಿಗ್ತೈತೆ, ಇನ್ನೂ ಹೆಚ್ಚಿಗೆ ಅನುದಾನ ತರಲಿಕ್ಕೆ ಆಗ್ತದೆ, ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ಒಳ್ಳೆಯದಲ್ಲ. ರಾಯರೆಡ್ಡಿ ಅವ್ರು ಏನ್ ಹೇಳ್ತಾರ, ನಮ್ಮ ಈಗ ಯಾವುದೇ ಮುನುಸಿಲ್ಲ, ಯಾರ ಬಗ್ಗೆ ನಮ್ಮ ಮುನಿಸಿಲ್ಲ. ನಮ್ಮ ಕೊಪ್ಪಳ ಜಿಲ್ಲಾ ನಾಯಕರಲ್ಲಿ ಯಾರ ಬಗ್ಗೆನೂ ಮುನಿಸಿಲ್ಲ, ಯಾರ ಬಗ್ಗೆನೂ ಇದಿಲ್ಲ. ಎಲ್ಲ ಒಗ್ಗಟ್ಟಿನಿಂದಿದ್ದೇವೆ, ಒಗ್ಗಟ್ಟಿನಿಂದ ಅಭಿವೃದ್ಧಿ ಪಡಿಸ್ತೇವೆ. ನೀವು ನಿಮ್ಮ ಮಾಧ್ಯಮದ ಸೃಷ್ಟಿ, ಅವರು ನಮ್ಮ ಗುರುಗಳು, ರಾಜಕೀಯ ಗುರುಗಳು, ಅವರು ದೇವರು, ಅವ್ರ ಬಗ್ಗೆ ಮುನಿಸಿಲ್ಲ. ನಿಮ್ಮ ಕಾರ್ಯಕರ್ತರು ಸಿದ್ದರಾಮಯ್ಯನವರ ವಿರುದ್ಧ ಈಗ ನಾನು ಹೇಳಿದೆ 70 ಜನ ಶಾಸಕರು ಎಲಿಜಿಬಲ್ ಇದ್ದಾರೆ, 20 ಜನ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಾವು ಆ ಥರ ಅಲ್ಲ. ಸೊ ಈ ತರ ಕ್ವಶನ್ ಕೇಳಿರಿ. ನಾನು ಹೇಳ್ತಾ ಇದ್ದೀನಿ 50ಕ್ಕೂ ಹೆಚ್ಚು ಜನ ಶಾಸಕರು ಎಲಿಜಿಬಲ್ ಇದ್ದಾರೆ, ಮಾಡ್ಲಿಕ್ಕೆ 20 ಅವಕಾಶ ಇದೆ. ಇನ್ನು ಉಳಿದವರು ಪಕ್ಷದ ವರಿಷ್ಠರು ತೀರ್ಮಾನ. ಸ್ಥಾನಕ್ಕೆ ಯಾವತ್ತೂ ಸಿಕ್ಕಿಲ್ಲ. ಈ ಬಾರಿ ಒಂದು ಅವಕಾಶ ಇತ್ತು. ಈಗ ಆಶಾ ಮನೋಭಾವ ಇತ್ತು ಕೊಪ್ಪಳಕ್ಕೆ. ಸಿನ್ಸ್ 1952ಲಿಂದ ಅಗಡಿ ವೀರಪ್ಪಣ್ಣ ದಣಿಯರು ಒಂದು 16 ದಿನನ 17 ದಿನ ಸಚಿವರಾಗಿದ್ದು ಬಿಟ್ರೆ, ಇಲ್ಲ 16 ದಿನ ಬಿಟ್ರೆ ಒಬ್ಬರು ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಜನರಲ್ಲಿತ್ತು. ಸೊ ಆಶಾ ಮನೋಭಾವ ಇರಬೇಕಾಗ್ತದೆ, ಪ್ರಯತ್ನ ಮಾಡಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಯತ್ನ ಮಾಡಬೇಕಾಗ್ತದೆ. ಅಲ್ಟಿಮೇಟ್ಲಿ ಪಕ್ಷದ ಕೆಲಸ ನಾವು ಮಾಡ್ತೇವೆ. ಸರ್, ಈಗ ಕೊಪ್ಪಳದಲ್ಲಿ ಕೂಡ ಇಬ್ಬರು ಸಚಿವರಾಗಿರ್ತಕ್ಕಂಥದ್ದು, ಒಂದ್ ಕಡೆ ತಂಗಡಿಗೆ ಅವಕಾಶ, ಜಿಲ್ಲೆಗೆ ಒಳ್ಳೆಯ ಅವಕಾಶ, 2-3 ಪೋರ್ಟ್ಫೋಲಿಯೋ ಸಿಗ್ತೈತೆ, ಇನ್ನೂ ಹೆಚ್ಚಿಗೆ ಅನುದಾನ ತರಲಿಕ್ಕೆ ಆಗ್ತದೆ, ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ಒಳ್ಳೆಯದಲ್ಲ. ರಾಯರೆಡ್ಡಿ ಅವ್ರು ಏನ್ ಹೇಳ್ತಾರ, ನಮ್ಮ ಈಗ ಯಾವುದೇ ಮುನುಸಿಲ್ಲ, ಯಾರ ಬಗ್ಗೆ ನಮ್ಮ ಮುನಿಸಿಲ್ಲ. ನಮ್ಮ ಕೊಪ್ಪಳ ಜಿಲ್ಲಾ ನಾಯಕರಲ್ಲಿ ಯಾರ ಬಗ್ಗೆನೂ ಮುನಿಸಿಲ್ಲ, ಯಾರ ಬಗ್ಗೆನೂ ಇದಿಲ್ಲ. ಎಲ್ಲ ಒಗ್ಗಟ್ಟಿನಿಂದಿದ್ದೇವೆ, ಒಗ್ಗಟ್ಟಿನಿಂದ ಅಭಿವೃದ್ಧಿ ಪಡಿಸ್ತೇವೆ. ನೀವು ನಿಮ್ಮ ಮಾಧ್ಯಮದ ಸೃಷ್ಟಿ, ಅವರು ನಮ್ಮ ಗುರುಗಳು, ರಾಜಕೀಯ ಗುರುಗಳು, ಅವರು ದೇವರು, ಅವ್ರ ಬಗ್ಗೆ ಮುನಿಸಿಲ್ಲ. ನಿಮ್ಮ ಕಾರ್ಯಕರ್ತರು ಸಿದ್ದರಾಮಯ್ಯನವರ ವಿರುದ್ಧ ಈಗ ನಾನು ಹೇಳಿದೆ 70 ಜನ ಶಾಸಕರು ಎಲಿಜಿಬಲ್ ಇದ್ದಾರೆ, 20 ಜನ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಾವು ಆ ಥರ ಅಲ್ಲ. ಸೊ ಈ ತರ ಕ್ವಶನ್ ಕೇಳಿರಿ. ನಾನು ಹೇಳ್ತಾ ಇದ್ದೀನಿ 50ಕ್ಕೂ ಹೆಚ್ಚು ಜನ ಶಾಸಕರು ಎಲಿಜಿಬಲ್ ಇದ್ದಾರೆ, ಮಾಡ್ಲಿಕ್ಕೆ 20 ಅವಕಾಶ ಇದೆ. ಇನ್ನು ಉಳಿದವರು ಪಕ್ಷದ ವರಿಷ್ಠರು ತೀರ್ಮಾನ. ಸ್ಥಾನಕ್ಕೆ ಯಾವತ್ತೂ ಸಿಕ್ಕಿಲ್ಲ. ಈ ಬಾರಿ ಒಂದು ಅವಕಾಶ ಇತ್ತು. ಈಗ ಆಶಾ ಮನೋಭಾವ ಇತ್ತು ಕೊಪ್ಪಳಕ್ಕೆ. ಸಿನ್ಸ್ 1952ಲಿಂದ ಅಗಡಿ ವೀರಪ್ಪಣ್ಣ ದಣಿಯರು ಒಂದು 16 ದಿನನ 17 ದಿನ ಸಚಿವರಾಗಿದ್ದು ಬಿಟ್ರೆ, ಇಲ್ಲ 16 ದಿನ ಬಿಟ್ರೆ ಒಬ್ಬರು ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಜನರಲ್ಲಿತ್ತು. ಸೊ ಆಶಾ ಮನೋಭಾವ ಇರಬೇಕಾಗ್ತದೆ, ಪ್ರಯತ್ನ ಮಾಡಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಯತ್ನ ಮಾಡಬೇಕಾಗ್ತದೆ. ಅಲ್ಟಿಮೇಟ್ಲಿ ಪಕ್ಷದ ಕೆಲಸ ನಾವು ಮಾಡ್ತೇವೆ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.